ನಮಸ್ತೆ ಕರ್ನಾಟಕ, ನಾನು ನಿಮ್ಮ ನವೀನ್ ಕೊಡಗು ಹಾಗೂ ನಮ್ಮ ಜೊತೆಯಲ್ಲಿದ್ದಾರೆ ನವೀನ್ ಕುಮಾರ್, ಟ್ರೇಡರ್ ಇನ್ TD ಅಕಾಡೆಮಿ ಮೈಸೂರು ಬ್ರಾಂಚ್. ಇವತ್ತಿನ ವಿಡಿಯೋದಲ್ಲಿ ಸೆಬಿ ನ್ಯೂ ಗೈಡ್ಲೈನ್ಸ್ನ ತಂದಿದೆ. ಅದರಲ್ಲಿ ರೀಟೇಲರ್ಸ್ಗೆ ಇಂಪ್ಯಾಕ್ಟ್ ಆಗುವಂತಹ ಕೆಲವೊಂದು ಪಾಯಿಂಟ್ಸ್ಗಳ ಬಗ್ಗೆ ಡಿಸ್ಕಸ್ನ ಮಾಡ್ತೀವಿ. ಒಬ್ಬ 10,000 ಇಟ್ಕೊಂಡು ಒಬ್ಬ ಆಪ್ಷನ್ ಬೈಯರು, ನಾನು ವಿತೌಟ್ ನಾಲೆಜು ನಾನು ಆಪ್ಷನ್ ಬೈಯಿಂಗ್ ಮಾಡ್ತೀನಿ, ಏನೋ ದುಡ್ಡು ಮಾಡಿಬಿಡ್ತೀನಿ ಅಂದರೆ ಗ್ಯಾಮ್ಲಿಂಗ್ ಮೈಂಡ್ಸೆಟ್ಟಿಂದ ಬರೋರು, ಅವ್ರ ಮೈಂಡ್ಸೆಟ್ ಏನಾದರೂ ಚೇಂಜ್ ಆಗುತ್ತಾ ಈ ರೂಲ್ಸಿಂದ? ಅಂದರೆ ನೀವು ಡೇಟಾನ ತೆಗೆದು ನೋಡ್ತು ಅಂತಂದರೆ, ಸೊ ಹಿಂದೇನೂ ಸೆಬಿ ಏನೇನೋ ರೂಲ್ಸ್ ಮಾಡೈತೆ ಅಗೇನೆಸ್ಟ್ ಏನೋ ಆಪ್ಷನ್ ಬೈಯಿಂಗ್ನ ಡಿಸ್ಕರೇಜ್ ಮಾಡಬೇಕು. ಸ್ವಲ್ಪ ರಿಟೇಲ್ ಪೀಪಲ್ಸ್ಗಳು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗೋದನ್ನ ಪರ್ಟಿಕ್ಯುಲರ್ಲಿ F&O ಟ್ರೇಡಿಂಗನ್ನ ಡಿಸ್ಕರೇಜ್ ಮಾಡಬೇಕು ಅಂತ ಏನೇನೋ ರೂಲ್ಸ್ ಮಾಡೈತೆ. ಸೊ ಆ ಡೇಟಾಗಳನ್ನೆಲ್ಲ ತೆಗೆದು ನೋಡ್ದು ಅಂತಂದರೆ, ಯಾರು ಒಬ್ಬ 10,000 ಮೈಂಡ್ಸೆಟ್ 10,000 ಇಟ್ಕೊಂಡು ಕ್ಯಾಪಿಟಲ್ನ ವಿತೌಟ್ ಸ್ಕಿಲ್ಲು ವಿತೌಟ್ ನಾಲೆಡ್ಜು ನಾನು ಲಕ್ಷ ಮಾಡಬೇಕು ಈ ಥರ ಮೈಂಡ್ಸೆಟ್ ಬಂದಿರೋದು ಏನು ಅಂತಂದರೆ, ಸೊ ಅವ್ರದ್ದೆಲ್ಲರೂ ಬಿಟ್ಟು ಹೋಗಲ್ಲ, ಅವ್ರು ಮಾರ್ಕೆಟ್ ಬಿಟ್ಟು ಹೋಗೋದಿಲ್ಲ. ನೀವು ಡೇಟಾ ನೋಡ್ತು ಅಂತಂದರೆ, ಯಾರು 10,000 ತಗೊಂಬಂದು ಲಾಸ್ ಮಾಡ್ಕೊಂಡಿರ್ತಾನೆ ಅವನು ಮತ್ತೆ ಇನ್ನೂ ಒಂದು 10,000 ತಗೊಂಬಂದು ಇನ್ನೂ ಒಂದು 20,000 ತಗೊಂಬಂದು ಹ್ಯೂಜ್ ಕ್ವಾಂಟಿಟಿನಲ್ಲೇ ಬೈ ಮಾಡ್ತಾವನೆ. ನಿಮಗೆ ಅದು ಎಲ್ಲಿ ಗೊತ್ತಾಗುತ್ತೆ ಅಂತಂದರೆ, ನಿಮಗೆ ಬ್ಯಾಂಕ್ ನಿಫ್ಟಿನೇ ನೋಡ್ತು ಅಂತಂದರೆ ಅದು ಹೈಯೆಸ್ಟ್ ಟ್ರೇಡೆಡ್ ಡಿರವೇಟಿವ್ ಇನ್ ದ ವರ್ಲ್ಡ್. ಸೊ ಇವರು ಸೆಬಿ ರೂಲ್ಸ್ ಇವಾಗಿಂದ ಮಾಡ್ತಾ ಇಲ್ಲ, ಸೊ ಹಿಂದೆಯಿಂದನೂ ಮಾಡೋದು. ಸೊ ಹಿಂದೆಯಿಂದ ಮಾಡಿದಾಗಲೂ ನಿಮ್ಮದು ಬ್ಯಾಂಕ್ ನಿಫ್ಟಿದು ವಾಲ್ಯೂಮ್ ಇನ್ಕ್ರೀಸ್ ಆಯ್ತಾ ಇದೆ ಹೊರತು ಡಿಕ್ರೀಸ್ ಆಯ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಬಂದು, ವಾರಕ್ಕೆ ಒಂದೇ ಎಕ್ಸ್ಪೈರಿ ಪರ್ ಎಕ್ಸ್ಚೇಂಜ್ಗೆ ಕೊಟ್ಟಿದ್ದಾರೆ. ಸೊ ಇದು ಯಾವ ರೀತಿ ಇಂಪ್ಯಾಕ್ಟ್ ಬೀರ್ಬೋದು? ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಸೊ ಏನಂತಂದರೆ ಪ್ರತಿ ಡೇನೂ ಒಂದೊಂದು ಎಕ್ಸ್ಪೈರಿ ಇತ್ತು. ಸೊ ಇವಾಗ ಪ್ರತಿದಿನ ಎಕ್ಸ್ಪೈರಿ ಇತ್ತು. ಸೋಮವಾರ ನಿಮಗೆ ಮಿಡ್ ಕ್ಯಾಪ್ ಇತ್ತು, ಮಂಗಳವಾರ ಫಿನ್ ನಿಫ್ಟಿ ಇತ್ತು, ಬುಧವಾರ ಬ್ಯಾಂಕ್ ನಿಫ್ಟಿ, ಗುರುವಾರ ನಮಗೆ ನಿಫ್ಟಿ 50, ಶುಕ್ರವಾರ ಬಂದ್ಬಿಟ್ಟು ಸೆನ್ಸೆಕ್ಸ್ ಇತ್ತು. ಪ್ರತಿದಿನ 0 ಟ್ರೇಡ್ ಮಾಡ್ತಾ ಇದ್ರು. ಸೊ ಏನಂತಂದ್ರೆ ಪ್ರತಿದಿನ ನೀವು ಎಕ್ಸ್ಪೈರಿ ಇನ್ಕಮ್ ಬಂತು ಅಂತಂದ್ರೆ, ಆಪ್ಷನ್ ಬೈಯರ್ ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂತಂದ್ರೆ, ಎಲ್ಲರೂ 0 ಟ್ರೇಡಿಗೆ ನೋಡ್ತಾರೆ. ಸೊ ಇವಾಗ ಏನು ಅಂತಂದ್ರೆ, ಮಂತಲ್ಲಿ ಯಾವುದೋ 1 or 2 days ಆಗ್ಬೋದು ಒಂದೊಂದು ಎಕ್ಸ್ಪೈರಿನಲ್ಲಿ. ಸೊ ಅದನ್ನೇ ಮೈಂಡ್ಸೆಟ್ ಇಟ್ಕೊಂಡು ಎಲ್ಲರೂ ಬಂದು 0 ಟ್ರೇಡ್ ಮಾಡಿ, ನನಗೆ ಒಂದೇ ದಿನಕ್ಕೆ 500% ರಿಟರ್ನ್ಸ್ ಬೇಕು, 400% ರಿಟರ್ನ್ಸ್ ಬೇಕು, 1000% ರಿಟರ್ನ್ಸ್ ಬೇಕು, ಆ ಥರ ಎಲ್ಲ ಬಂದು ಏನಾಯ್ತಾಯಿತು, ದುಡ್ಡನ್ನ ಆಪ್ಷನ್ ಬೈಯರ್ಸ್ಗಳು ಕಳ್ಕೊತಾ. ಸೊ ಏನಂತಂದರೆ, ನಮಗೆ ಗೊತ್ತು ಯಾವಾಗಲೂ 0 ಟ್ರೇಡ್ ಮಾಡೋರು ಅವ್ರದ್ದು ಯಾವಾಗಲೂ 0ನೇ ಆಗುತ್ತೆ ಕ್ಯಾಪಿಟಲ್ 100%. ಎಲ್ಲೋ ಒಂದೊಂದು ದಿನ ಪ್ರಾಫಿಟ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ಅದೇ ಮೈಂಡ್ಸೆಟ್ಟು ಗ್ಯಾಮ್ಲಿಂಗ್ ಆಗಿ ಟರ್ನ್ ಆಗಿತ್ತು. ಸೊ ಹಂಗಾಗಿ ಏನು ಅಂತಂದರೆ, ಇನ್ನೊಂದೇನು ಅಂತಂದರೆ, ನಿಮಗೆ ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸು ಈ ಥರಲ್ಲೆಲ್ಲ ನಿಮಗೆ ಲಿಕ್ವಿಡಿಟಿ ಕಡಿಮೆ ಇತ್ತು. ಓಕೆ. ಸೊ ಲಿಕ್ವಿಡಿಟಿ ಕಡಿಮೆ ಇದ್ದಾಗ ಏನಾಗಿತ್ತು, ಎಷ್ಟೊಂದು ಜನದ್ದು ಟ್ವಿಟರಲ್ಲೆಲ್ಲ ಅವ್ರು ಪೋಸ್ಟ್ ಮಾಡ್ತಾಯಿದ್ರು, ಸ್ಟಾಪ್ ಲಾಸ್ಗಳೆಲ್ಲ ಜಂಪ್ ಆಗೋವು. ಅವ್ರು ಸ್ಟಾಪ್ ಲಾಸ್ ಸಿಗ್ತಾ ಇದ್ರು ಇಟ್ಟಾಯ್ತಾ ಇರಲಿಲ್ಲ. ಯಾಕೆ ಇಟ್ಟಾಯ್ತಾ ಇರಲಿಲ್ಲ ಅಂತಂದರೆ ಲಿಕ್ವಿಡಿಟಿ ಇಶ್ಯೂಸ್ ಆಯ್ತಾಯಿತ್ತು. ಸೊ ಈ ಥರ ಎಲ್ಲ ಹ್ಯೂಜ್ ಸ್ಟಾಪ್ ಲಾಸ್ನ ಜಂಪ್ ಆಯಿತು ಅಂತಂದರೆ ಅವ್ರ ಕತೆ ಅಲ್ಲಿಗೆ ಮುಗ್ದೋಯ್ತಿತ್ತು. ಯಾಕೆಂದರೆ ಸ್ವಲ್ಪ ಆಪ್ಷನ್ ಬೈಯರ್ ಆಗಿದ್ದರೆ ಪರವಾಗಿಲ್ಲ. ಸೊ ಆಪ್ಷನ್ ಸೆಲ್ಲರು ಎಕ್ಸ್ಪೈರಿ ಡೇ ದಿನ ಡೈಲಿ ಏನು ತೀಟಾಡಿಕೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಬಂದು ಟ್ರೇಡ್ ಮಾಡಿದಾಗ ಒಂದು ಸ್ಟಾಪ್ ಲಾಸ್ ಹಿಟ್ಟಾಗಲಿಲ್ಲ ಅಂತಂದರೆ ಅನ್ಲಿಮಿಟೆಡ್ ಲಾಸ್ ಇರ್ತೈತೆ. ಸೊ ಆಪ್ಷನ್ ಸೆಲ್ಲರ್ಸ್ಗಳು ಎಕ್ಸ್ಪೈರಿ ಡೇ ದಿನ ಗಾಮಾ ಬ್ಲಾಸ್ಟಿಂದ ಎಷ್ಟೊಂದು ಲಾಸ್ ಮಾಡ್ಕೋತಾರೆ. ಸೊ ಹಂಗಾಗಿ ಏನಂತಂದರೆ, ನೀವು ವೀಕ್ಲಿ ಒಂದು ಎಕ್ಸ್ಪೈರಿ ಇತ್ತು ಅಂತಂದರೆ ಈ ಥರ 0 ಟ್ರೇಡ್ಸ್ಗಳೆಲ್ಲ ಕಡಿಮೆ ಆಗುತ್ತೆ. ಅಂದರೆ BSEಗೆ ಒಂದು ಎಕ್ಸ್ಪೈರಿ, NSEಗೆ ಒಂದು ಎಕ್ಸ್ಪೈರಿ, ಆ ರೀತಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಅವ್ರು ಏನಂತ ಹೇಳಿರೋದು, ಓನ್ಲಿ ವೀಕ್ಲಿ 1 ಎಕ್ಸ್ಪೈರಿ ಪರ್ ಎಕ್ಸ್ಚೇಂಜ್ ಅಂತ ಹೇಳಿ. ಓಕೆ. ಸೊ ಇವಾಗ NSEಗೆ 1 ಎಕ್ಸ್ಪೈರಿ, BSEಗೆ 1 ಎಕ್ಸ್ಪೈರಿ. ಓಕೆ. ಸೊ ನಿಮಗೆ NSEಗೆ ನೋಡ್ದು ಅಂತಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಇವೆಲ್ಲ ಇದಾವೆ. ಸೊ ಇವಾಗ ನೀವು BSEಗೆ ನೋಡ್ತು ಅಂತಂದರೆ ಬ್ಯಾಂಕ್ ಎಕ್ಸು ಮತ್ತು ಸೆನ್ಸೆಕ್ಸ್ ಐತೆ. ಸೊ ಇವಾಗ ಅವರು ಡಿಸೈಡ್ ಮಾಡಬೇಕು ಯಾವುದು ಹೈ ಪ್ರಾಬಬಿಲಿಟಿ ಇರ್ತೈತೆ. ಸೊ ಇವಾಗ ಏನು ಅಂತಂದರೆ, ನಮ್ಮ ಜನರಲ್ ಅಸಂಪ್ಷನ್ಸ್ ಇದು ಕರೆಕ್ಟಾಗಿರಬೇಕು ಅಂತ ರೂಲ್ಸ್ ಇಲ್ಲ. ಸೊ ಏನಂತಂದರೆ, ಇವಾಗ ಹೈಯೆಸ್ಟ್ ಟ್ರೇಡ್ ಆಯ್ತಾ ಇರೋ ಡೆರಿವೇಟಿವ್ನ ರಿಟೇನ್ ಮಾಡ್ಕೊಳ್ಳೋ ಅಂತ ಪ್ರಾಬಬಿಲಿಟಿ ಜಾಸ್ತಿ ಇರ್ತೈತೆ. ಓಕೆ. ಸೊ ಇವಾಗ ನಿಮ್ಗೆ ಏನು ಅಂತಂದರೆ, NSEನಲ್ಲಿ ಹೈಯೆಸ್ಟ್ ಟ್ರೇಡ್ ಆಯ್ತಾ ಇರೋದು ಬ್ಯಾಂಕ್ ನಿಫ್ಟಿ ಎಲ್ಲ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಅವರು ವೀಕ್ಲಿ ಎಕ್ಸ್ಪೈರಿನ ಇಡ್ತು ಅಂತಂದರೆ ಅದು ಹೈಯೆಸ್ಟ್ ಟ್ರೇಡೆಡ್ ಡೆರಿವೇಟಿವ್ ಇನ್ ದ ವರ್ಲ್ಡ್. ಮತ್ತೆ ಇನ್ನೊಂದೇನು ಅಂತಂದರೆ, ಆ ಟರ್ನ್ ಓವರ್ ಜಾಸ್ತಿ ಆದಾಗ್ಲೂ ಇವರಿಗೆ ಗೌರ್ಮೆಂಟ್ ಅವ್ರಿಗೂ ಜಾಸ್ತಿ ಟ್ಯಾಕ್ಸು ಅದು ಇದನ್ನ ಕಲೆಕ್ಟ್ ಆಗುತ್ತೆ. ಸೊ
ಸೊ ಏನಂತಂದರೆ ಅವ್ರಿಗೂ ಇನ್ಕಮ್ ಯಾವ ಥರ ಜನ್ರೇಟ್ ಆಯ್ತೈತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಬಿಟ್ಟು ನಿಫ್ಟಿ ಕೊಡ್ತು ಅಂತಂದರೆ ಅವ್ರಿಗೆ ಅಷ್ಟು ಟ್ಯಾಕ್ಸಸ್ಗಳೆಲ್ಲ ಕಲೆಕ್ಟ್ ಸಿಗಲ್ಲ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಜಾಸ್ತಿ ಐತೆ. ಸೊ ಅದೇ ಥರ ಸೆನ್ಸೆಕ್ಸು ಮತ್ತು ಬ್ಯಾಂಕ್ ಎಕ್ಸಿಗೆ ಕಂಪೇರ್ ಮಾಡ್ತು ಅಂತಂದರೆ ಬ್ಯಾಂಕ್ ಎಕ್ಸಿಗೆ ಕೊಡುವಂಥ ಚಾನ್ಸಸ್ಸು ಜಾಸ್ತಿ ಇರ್ತೈತೆ. ಸೊ ಆ ಥರ ಮಾಡ್ತು ಅಂತಂದರೆ ನಿಮಗೆ ಈ ಥರ ವೀಕ್ಲಿ ಎಕ್ಸ್ಪೈರಿ ಇತ್ತು ಅಂತಂದರೆ 1 per ಎಕ್ಸ್ಚೇಂಜ್ ಇತ್ತು ಅಂದರೆ ನಿಮಗೆ ಲಿಕ್ವಿಡಿಟಿ ಇಶ್ಯೂಸ್ ಆಗಲ್ಲ. ಲಿಕ್ವಿಡಿಟಿ ಇಶ್ಯೂಸ್ ಆಗಲ್ಲ, ಸ್ಟಾಪ್ ಲಾಸ್ಗಳು ಜಂಪ್ ಆಗಲ್ಲ. ಸೊ ಈ ಥರ ಎಲ್ಲನೂ ನಿಮಗೆ ಏನು ಹ್ಯೂಜ್ ಲಾಸಸ್ಗಳೆಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ಹೀರೋ ಝೀರೋ ಟ್ರೇಡ್ ಮೈಂಡ್ಸೆಟ್ ಇರೋರು ಅವರು ನಾರ್ಮಲ್ ಆಗಿ ಸ್ವಲ್ಪ ಪ್ರೈಸ್ ಆ್ಯಕ್ಷನ್ ಟ್ರೇಡರ್ಸ್ ಆಗೋ ಚಾನ್ಸಸ್ ಇರ್ತೈತೆ. ಎಕ್ಸ್ಪೈರಿ ದಿನ ಆಪ್ಷನ್ ಸೆಲ್ಲರ್ಸು 2% ಎಕ್ಸ್ಟ್ರಾ ಮಾರ್ಜಿನ್ ಮನಿ ಇಡೋಕೆ ಹೇಳಿದ್ದಾರೆ. ಸೊ ಇದರಿಂದ ಯಾವ ರೀತಿ ಆಪ್ಷನ್ ಬೈಯರ್ಸ್ಗೆ ಮತ್ತು ಸೆಲ್ಲರ್ಸ್ಗೆ ಇಂಪ್ಯಾಕ್ಟ್ ಆಗ್ಬೋದು? ಸೊ ಇದರಲ್ಲಿ ಏನು ಅಂತಂದರೆ ಸೆಲ್ಲರ್ಸ್ಗೆ ಲಿಟ್ಲ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಯಾಕೆ ಅಂತಂದರೆ ಇವಾಗ 2% ಎಕ್ಸ್ಟ್ರಾ ಮಾರ್ಜಿನ್ ಮನಿ ಕೇಳ್ತಾವನೆ ಅಂತಂದರೆ ಇವಾಗ ಎಕ್ಸಾಂಪಲ್ 1 ಲಕ್ಷ ಬೇಕಾಗಿದ್ದು ಸೇಲ್ ಮಾಡೋಕ್ಕೆ ಅಂತಂದರೆ 1.2 lakhs ಇವಾಗ ಕೇಳ್ತಾ ಇದೆ. ಸೊ ಅವನೇನು ಮಾಡ್ತಾನೆ, ಅವನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟಿನ ಎಕ್ಸ್ಪೆಕ್ಟೇಷನು ಕಡಿಮೆ ಮಾಡ್ಕೊಬೇಕು. ಸೊ ಇವಾಗ ವೀಕ್ಲಿ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ 1% ಇತ್ತು ಅಂತಂದರೆ ಅವನು 0.8%ಗೆ ಸ್ಯಾಟಿಸ್ಫೈ ಆಗಬೇಕಾಯ್ತಿತ್ತು. ಇಲ್ಲ ನನಗೆ ಅದು ಜಾಸ್ತಿನೇ ಆಗುತ್ತೆ ಅಂತಂದರೆ ಅವರು ಏನು ಸೆಲ್ ಮಾಡ್ತಾರೆ ಅದನ್ನ ಬಿಡಬೇಕಾಯ್ತು. ಅಂದರೆ ಆಪ್ಷನ್ ಸೆಲ್ಲರ್ ಆಗಿ ಅವನು ಮಾರ್ಕೆಟನ್ನ ಬಿಟ್ಟೋಗ್ಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ಇದು ಯಾವ್ದಾರ ಎಫೆಕ್ಟ್ ಆಗುತ್ತೆ ಅಂತಂದರೆ ಬೈಯರ್ಸು ಮತ್ತು ಸೆಲ್ಲರ್ಸ್ಗೂ ಎರಡೂ ಡಿಮ್ಯಾಂಡ್ ಮತ್ತು ಸಪ್ಲೈ ಮಿಸ್ಮ್ಯಾಚ್ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಸೆಲ್ ಮಾಡ್ತಾ ಇರೋನು ಏನು ಅಂತಂದರೆ ನಾರ್ಮಲಾಗಿ ಫಸ್ಟು ಎಷ್ಟು ಲಾಟ್ ಸೆಲ್ ಮಾಡ್ತಾ ಇದ್ದ ಅದಕ್ಕಿಂತ ಕಡಿಮೆ ಲಾಟ್ಸ್ ಮಾಡಬೇಕಾಗುತ್ತೆ. ಕಡಿಮೆ ಲಾಟ್ ಮಾಡಬೇಕಾಗುತ್ತೆ. 10 ಲಾಟ್ ಮಾಡ್ತಿದ್ದವನು 8 ಲಾಟ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಾ. ಸೊ ಯಾಕೆ ಅಂತಂದರೆ ಅಲ್ಲಿ ಮಾರ್ಜಿನ್ ಮನಿ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಏನು ಅಂತಂದರೆ ಆ ಥರ ಇತ್ತು ಅಂದಾಗ ಪ್ರೀಮಿಯಮ್ಸು ಶೂಟ್ ಅಪ್ ಆಯ್ತು. ಸೊ ಪ್ರೀಮಿಯಮ್ಸ್ಗಳು ಸ್ವಲ್ಪ ಹೈಯರ್ ಪ್ರೈಸಿಗೆ ಹೋದಾಗ ಅದು ಆಪ್ಷನ್ ಬೈಯರಿಗೆ ಮತ್ತೆ ಎಫೆಕ್ಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಪ್ರೀಮಿಯಂ ಜಾಸ್ತಿ ₹100 ಬೈ ಮಾಡ್ತಾ ಇರೋ ಬೈಯರ್ಗೆ ಇವಾಗ ನಾರ್ಮಲಾಗಿ ಬೈ ಮಾಡ್ತಾವನೆ ಅಂತಂದರೆ ಅವನು ₹120 ಆ ರೇಂಜಿಗೆ ಏನಾದರೂ ಬೈ ಮಾಡಬೇಕು ಅಂತಂದರೆ ಅದು ಡಿಸ್ಅಡ್ವಾಂಟೇಜ್ ಟು ದ ಆಪ್ಷನ್ ಬೈಯರ್ಗೆ. ಸೊ ಇದರದ್ದು ಲಿಟ್ಲಿ ಇಂಪ್ಯಾಕ್ಟ್ ಏನು ಅಂತಂದರೆ ಆಪ್ಷನ್ ಸೆಲ್ಲರ್ಗೆ ಅವನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ 1% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಅಂತಂದರೆ ಅವನು ಒಂದು 0.2% ಆದ್ರೂ ಕಡಿಮೆ ಎಕ್ಸ್ಪೆಕ್ಟ್ ಮಾಡಬೇಕಾಯ್ತಿತ್ತು. ಕಡಿಮೆ ಆಗುತ್ತೆ ರಿಟರ್ನ್. ಆಪ್ಷನ್ಸ್ ಬೈಯರ್ಸ್ಗೆ ಜಾಸ್ತಿ ಆಗುತ್ತೆ. ಬೈಯರ್ಸ್ಗೆ ಒಂದು ಸ್ವಲ್ಪ ಹೈಯರ್ ಪ್ರೈಸ್ಗೆ ಬೈ ಮಾಡೋದ್ರಿಂದ ಸ್ವಲ್ಪ ಅವರಿಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಜಾಸ್ತಿ. ನೆಕ್ಸ್ಟ್ ಪಾಯಿಂಟ್ ಬಂದು ಎಕ್ಸ್ಪೈರಿ ದಿನ ಕ್ಯಾಲೆಂಡರ್ ಸ್ಪ್ರೆಡ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಏನಕ್ಕಿರ್ಬೋದು ಸರ್ ಇದು? ಸೊ ಇವಾಗ ಎಕ್ಸ್ಪೈರಿ ಡೇ ದಿನ ನೀವು ನೋಡ್ತಾ ಇರ್ತೀರಾ ಇಂಜೆಕ್ಷನ್ ಕ್ಯಾಂಡಲ್ಸ್ಗಳು ಬರ್ತಾನೆ ಇರ್ತವೆ. ಹೌದು, ಇಂಜೆಕ್ಷನ್ ಕ್ಯಾಂಡಲ್ಗಳು ದೊಡ್ಡ ಕ್ಯಾಂಡಲ್ಗಳು ಬರುತ್ತೆ, ಸ್ಟಾಪ್ ಲಾಸ್ ಎಲ್ಲ ತಗೊಂಡು ಮೇಲೆ ಹೋಗ್ಬಿಡುತ್ತೆ. ಸೊ SL ಎಂಡಿಂಗ್ಗಳು ಜಾಸ್ತಿ ಆಯ್ತಾ ಇರ್ತವೆ. ಸೊ ಏನಂತಂದ್ರೆ ಆ ಮ್ಯಾನಿಪುಲೇಷನ್ ಸ್ವಲ್ಪ ಈಸಿಯಾಗಿ ಆಗೋ ಥರ ಇರ್ತೈತೆ. ಯಾಕೆ ಅಂತಂದರೆ ಇಂಟ್ರಾಡೇನಲ್ಲಿ ನೀವು ಹ್ಯೂಜ್ ಅಮೌಂಟಲ್ಲಿ ಸೆಲ್ ಮಾಡ್ತು ಅಂತಂದರೆ ನೀವು ಕಾಲ್ಸಲ್ಲಿ ಪುಟ್ಸಲ್ಲಿ ಏನಾದರೂ ಮಾಡಿ ಇಂಜೆಕ್ಷನ್ ಕ್ಯಾಂಡಲ್ಸ್ ಬಂತು ಅಂದರೆ ನಿಮ್ಮದು ಸ್ಟಾಪ್ ಲಾಸ್ಗಳೆಲ್ಲ ಇಟ್ಟಾಗುತ್ತೆ. ಸೊ ಆ ಥರ ಈ ಕ್ಯಾಲೆಂಡರ್ ಸ್ಪ್ರೆಡೇನೆ ಎಂದಿಗೆ ಬ್ಯಾನ್ ಮಾಡಿರೋದು ಅಂತಂದರೆ ಆ ಕ್ಯಾಲೆಂಡರ್ ಸ್ಪ್ರೆಡಲ್ಲಿ ಏನು ಮಾಡ್ತೀವಿ, ಕರೆಂಟ್ ವೀಕ್ ಎಕ್ಸ್ಪೈರಿದ ಸೆಲ್ ಮಾಡ್ತೀವಿ, ನೆಕ್ಸ್ಟ್ ವೀಕ್ ಬೈ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಮೇಜರ್ ಪ್ರಾಫಿಟ್ ಯಾವ್ದ್ರಲ್ಲಿ ಬರೋದು, ಕರೆಂಟ್ ವೀಕ್ ಎಕ್ಸ್ಪೈರಿ ಸೆಲ್ ಮಾಡಿರೋ ಲೆಕ್ಕಿದ್ದು. ಸೊ ಅದರಲ್ಲಿ ನೀವು ಸೆಲ್ ಮಾಡಾದ್ಮೇಲೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ನೀವು ಸ್ಕ್ವೇರ್ ಆಫ್ ಆದರೂ ಮಾಡ್ಕೊಬೋದು. ಇಲ್ಲ ಅಂತಂದರೆ ನಿಮಗೆ ಅದರಲ್ಲಿ ಪ್ರಾಫಿಟ್ ತಗೊಂಡು ಮತ್ತೆ ನೀವು ಬರೀ ಒಂದೇ ಒಂದು ಬೈ ಲೆಗ್ ಇರೋದ್ರಿಂದ ಬೇರೆ ಸ್ಟ್ರಾಟಜೀಸ್ಗಳನ್ನ ನೀವು ಮಾಡ್ಕೊಬೋದು. ಸೊ ಕ್ರೆಡಿಟ್ ಸ್ಪ್ರೆಡ್, ಡೆಬಿಟ್ ಸ್ಪ್ರೆಡ್ ಏನು ಬೇಕಾದ್ರೂ ಮಾಡ್ಬೋದು. ನಿಮಗೆ ಆಪ್ಷನ್ ಇರ್ತದೆ ಮಾರ್ಕೆಟ್ ಡೈರೆಕ್ಷನ್ ನೋಡ್ಕೊಂಡು. ಸೊ ಈ ಥರ ನಿಮಗೆ ಇಂಜೆಕ್ಷನ್ ಕ್ಯಾಂಡಲ್ಸ್ಗಳನ್ನ ಸ್ವಲ್ಪ ತಪ್ಪಿಸೋಕ್ಕೋಸ್ಕರ ಕ್ಯಾಲೆಂಡರ್ ಸ್ಪ್ರೆಡನ್ನ ಬ್ಯಾನ್ ಮಾಡಿದ್ದಾರೆ. ಓಕೆ ಸರ್, ಕೊನೆಯದಾಗಿ ಸೆಬಿ ಹಿಂದಿನಿಂದಲೂ ಸಹ ತುಂಬ ರೆಗ್ಯುಲೇಷನ್ ರೂಲ್ಸು ಎಲ್ಲ ಮಾಡ್ಕೊಳ್ತಾ ಬಂದಿದ್ದಾವೆ. ಈ ಸಲಿನೂ ಸಹ ತುಂಬ ಗೈಡ್ಲೈನ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಟ್ರೇಡರ್ಸ್ಗಳಿಗೆ ಯಾವ ರೀತಿ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ ಅಥವಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ ನಿಮ್ಮ ಪ್ರಕಾರ? ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ನಮ್ಮ ಪ್ರಕಾರ. ಸೊ ನಾವು ಪ್ರಾಬಬಿಲಿಟಿ ಮೇಲೆ ಹೇಳ್ತಾ ಇರೋದು. ಸೊ ಹಿಂಗೆ ಆಗಬೇಕು ಅಂತ ಏನಿಲ್ಲ. ಹೌದು, ನಾವು ರಾಂಗ್ ಆದರೂ ಆಗಿರ್ಬೋದು. ಸೊ ನೆಕ್ಸ್ಟ್ ಏನಂತಂದರೆ ಯಾವಾಗಲೂ ಆಪ್ಷನ್ ಸೆಲ್ಲರ್ ಪರ್ಸ್ಪೆಕ್ಟಿವಲ್ಲಿ ಮತ್ತು ಗೌರ್ಮೆಂಟಿಗೆ ಅವ್ರಿಗೆ ಯಾವ ಥರ ಬೆನಿಫಿಟ್ಸ್ ಆಗುತ್ತೆ ಅದೇ ಥರನೇ ಜಾಸ್ತಿ ರೂಲ್ಸ್ಗಳನ್ನ ಮಾಡೋದು. ಸೊ ಇವರು ಆಪ್ಷನ್ ಬೈಯರ್ಸಿಗೆ ಏನು ಅಂತಂದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡಿ, ಇವಾಗ F&Oಗೆ ಬರಬೇಕು ಅಂತಂದರೆ ಪರ್ಟಿಕ್ಯುಲರ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿ ಆಮೇಲೆ F&Oಗೆ ಬನ್ನಿ, ಈ ಥರ ಏನಾದರೂ ಎಜುಕೇಷನಲ್ ಪರ್ಪಸ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಆಮೇಲೆ ಬಂತು ಅಂತಂದರೆ ಅವ್ರಿಗೆ ಸ್ವಲ್ಪ
ಲಾಸಸ್ಗಳನ್ನ ಕಡಿಮೆ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಅಂದ್ರೆ ಈಗ ಎಕ್ಸಾಮ್ಗಳನ್ನ ಕೊಟ್ರೆ ಆಪ್ಷನ್ಸ್ ಬೈಯರ್ಸೇ ಕಡಿಮೆ ಆಗ್ಬಿಡ್ತಾರೆ, ಎಕ್ಸಾಮ್ ಎಲ್ಲ ತಗೊಳಕ್ಕೆ ಹೋಗಲ್ಲ ತುಂಬಾ ಜನ. ಇವಾಗ ಆಪ್ಷನ್ಸ್ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ಬೇಕು ಫಸ್ಟ್. ಸೊ ಇವಾಗ ಆಪ್ಷನ್ ಗ್ರೀಕ್ಸೇ ಗೊತ್ತಿರ್ಲಿಲ್ಲ, ಡೆಲ್ಟಾ ಹೆಂಗ್ ವರ್ಕ್ ಆಯ್ತೈತೆ, ಥೀಟಾ ಹೆಂಗ್ ವರ್ಕ್ ಆಯ್ತೈತೆ ಗೊತ್ತಿಲ್ಲದೇನೆ ಸುಮ್ಮನೆ ಆಪ್ಷನ್ ಬೈಯಿಂಗ್ ಮಾಡ್ತಾರೆ. ಇವಾಗ OTMsಗಳೆಲ್ಲ ಬೈ ಮಾರ್ಕೆಟ್ ಮೇಲೆ ಹೋಯ್ತಾರೆ, ನನ್ನ ದುಡ್ಡು ಬರ್ತಾ ಇಲ್ಲ ಅಂತಾರೆ. ಸೊ ಅವೆಲ್ಲ ಏನಿಗೆ ಬರಲ್ಲ ಅಂತ ಗೊತ್ತಾಗ್ಬೇಕು. ಸೊ ಗ್ರೀಕ್ಸ್ ಹೆಂಗ್ ವರ್ಕ್ ಆಯ್ತೈತೆ ಅಂತ ಗೊತ್ತಾಗ್ಬೇಕು. ಇವಾಗ ಯಾವುದೋ ಒಂದು ಟ್ರೇಡಿಂಗ್ ಅಕೌಂಟಲ್ಲಿ ಡಿಮ್ಯಾಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾವ್ರೆ ಅಂತ ಅಂದ್ರೆ ಅವ್ರಿಗೆ F&O ಸೆಗ್ಮೆಂಟ್ ಆಕ್ಟಿವೇಟ್ ಆಗಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಅಲ್ಲೇ ಎಕ್ಸಾಮ್ ಏನಾದರೂ ಕಂಡಕ್ಟ್ ಮಾಡಿ ಆ ಎಕ್ಸಾಮ್ ಪಾಸ್ ಆಗಬೇಕು. ಆ ಥರ ಏನಾದರೂ ಕ್ರೈಟೀರಿಯಾ ತಂತು ಅಂತಂದ್ರೆ ಮಾತ್ರನೇ ಇವರು ಏನು ಗ್ಯಾಮ್ಲರ್ ಮೈಂಡ್ ಸೆಟ್ ವಿತೌಟ್ ಸ್ಕಿಲ್ ಇರೋರು ಅವರು ಸ್ವಲ್ಪ ಕಡಿಮೆ ಆಯ್ತಾರೆ. ಇವರು ಏನೇ ರೂಲ್ಸ್ ಮಾಡಿದ್ರು. ಸೊ ಇವಾಗ ನೀವು ಎಷ್ಟೊಂದು ರೂಲ್ಸ್ ನೋಡ್ತು ಅಂತಂದ್ರೆ ಅದು ಎಗೇನ್ಸ್ಟ್ ದ ಆಪ್ಷನ್ ಬೈಯರ್ಸ್ ಆಗಿರ್ತೈತೆ. ಸೊ ಹಂಗೆ ಅವರು ಆಪ್ಷನ್ ಬೈಯರ್ಸ್ ಆಗೇನೆ ಜಾಸ್ತಿ ರೂಲ್ಸ್ಗಳು ಮಾಡ್ತೀವಿ, ಅದರ ಆಪ್ಷನ್ ಬೈಯರ್ಸ್ಗಳನ್ನ ಡಿಸ್ಕರೇಜ್ ಮಾಡ್ತೀವಿ ಅಂತ ಅಂದರೆ ಅದು ಹಿಂದೆಗಡೆ ಮಾಡೋರೆ, ಬಟ್ ಅದು ಸಕ್ಸಸ್ ಆಗಿಲ್ಲ. ಸೊ ಅದು ಆಗೋದು ಇಲ್ಲ, ಯಾಕೆಂತಂದರೆ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇರೋರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಏನು ಅಂತಂದರೆ ಯಾವುದೇ ಸೆಬಿ ರೂಲ್ಸ್ ಬಂದರು ನೀವು ಆಪ್ಷನ್ ಸೆಲ್ಲರ್ಸು ಪರ್ಸ್ಪೆಕ್ಟಿವ್ ಮತ್ತು ಅವ್ರಿಗೆ ಏನು ಟರ್ನ್ ಓವರ್ ಆಗಿರ್ತೈತೆ ಅದೇ ಮೇನ್ ಇಂಪಾರ್ಟೆಂಟ್ ಆಗಿರ್ತೈತೆ ಹೊರತು ಸೊ ಈ ಥರ ಮಾಡೋದ್ರಿಂದ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ಅಂದರೆ ಆಪ್ಷನ್ ಸೆಲ್ಲರ್ಸ್ಗೂ ಬೈಯರ್ಸ್ಗೂ ಯಾವ ರೀತಿ ಅಂದರೆ ಪಾಸಿಟಿವ್ ಆಗಿ ಆಗುತ್ತಾ ಇಲ್ಲ ನೆಗೆಟಿವ್ ಆಗಿ ಆಗುತ್ತಾ ನಿಮ್ಮ ಪ್ರಕಾರ ಹೇಳ್ತಾ? ಅಂದರೆ ಇವಾಗ ರೂಲ್ಸ್ ನೋಡ್ತು ಅಂತಂದರೆ ಆಪ್ಷನ್ ಸೆಲ್ಲರ್ಸ್ಗೆ ಸ್ವಲ್ಪ ರೀಟೇಲ್ ಸೆಲ್ಲರ್ಸ್ಗೆ ಅಂದರೆ 1 ಲಾಟ್ 2 ಲಾಟ್ ಮಾಡ್ತಾ ಇರೋರಿಗೆ ಹೆವಿ ಅವ್ರಿಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್. ಅದನ್ನು ಬಿಡ್ತು ಅಂತಂದರೆ ಲಾರ್ಜ್ ಅಮೌಂಟಲ್ಲಿ ಸೆಲ್ ಮಾಡೋರು ಅವ್ರಿಗೆ ಏನು ಇಂಪ್ಯಾಕ್ಟ್ ಆಗಿಲ್ಲ. ಸೊ ಸ್ಮಾಲ್ ರಿಟೇಲ್ ಪೀಪಲ್ಸ್ ಹೂ ಆರ್ ಸೆಲ್ಲಿಂಗ್ ವಿತ್ ಮಿನಿಮಮ್ ಲಾಟ್ಸ್ ಅವರಿಗೆ ಮತ್ತು ಆಪ್ಷನ್ ಬೈಯರ್ಸಿಗಂತೂ ಎಫೆಕ್ಟ್ ಆಗೇ ಆಗೈತೆ. ಯಾಕೆಂತಂದರೆ ಮಾರ್ಜಿನ್ ಅವ್ರಿಗೆ ಜಾಸ್ತಿನೇ ಬೇಕಾಗಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಕಾಂಟ್ರಾಕ್ಟ್ ಸೈಜ್ನ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇದರಿಂದ ರೀಟೇಲರ್ಸ್ಗೆ ಏನು ಇಂಪ್ಯಾಕ್ಟ್ ಆಗ್ಬೋದು? ಸೊ ಇವಾಗ ಕಾಂಟ್ರಾಕ್ಟ್ ಸೈಜ್ ಇರೋದು 5 lakh. ಓಕೆ, ಸೆಬಿ ಅವರು ಏನು ಮಾಡ್ತಾ ಇದ್ದಾರೆ 5 lakhsಯಿಂದ 15 lakhsವರೆಗೂ ಕಾಂಟ್ರಾಕ್ಟ್ ಸೈಜ್ನ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಓಕೆ, ಸೊ ಅದರಿಂದ ಏನಾಯ್ತೈತೆ ಇವಾಗ ಲಾಟ್ ಸೈಜು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರ್ತೈತೆ. ಸೊ ಇವಾಗ ನಿಫ್ಟಿ 25ರಲ್ಲಿ ಟ್ರೇಡ್ ಆಯ್ತೈತೆ ಲಾಟ್ ಸೈಜು 25 ಕ್ವಾಂಟಿಟಿನಲ್ಲಿ. ಸೊ ಅದು 60 to 75 ಕರೆಕ್ಟಾಗಿ 3x ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. 60 to 75 ಅದು ಲಾಟ್ ಸೈಜ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರ್ತೈತೆ. ಸೊ ಅದರಿಂದ ಏನಾಗಿದೆ ಇವಾಗ ಆಪ್ಷನ್ ಸೆಲ್ಲರಿಗೆ ಬರೀ 1 ಲಾಟು 2 ಲಾಟು ಮಾಡ್ತಾ ಇರೋರಿಗೆ ಮಾರ್ಜಿನ್ ಅಮೌಂಟ್ ಏನು ಬೇಕಾಗಿರ್ತೈತೆ ಅದು ಜಾಸ್ತಿ ಆಗುತ್ತೆ. ನಾರ್ಮಲಾಗಿ ಇವಾಗ 1 ಲಾಟು ಕಾಲ್ ಸೆಲ್ ಮಾಡೋಕ್ಕೆ ಪುಟ್ ಸೆಲ್ ಮಾಡೋಕ್ಕೆ ನಿಯರ್ಲಿ 1 lakh ಬೇಕಾಗಿತ್ತು ಅಂತಂದರೆ ಅಲ್ಲಿ ನಿಮಗೆ 2.5 lakhs 3 lakhs ಆ ರೇಂಜಿಗೆ ಬೇಕಾಗೋ ಚಾನ್ಸಸ್ ಇರ್ತೈತೆ. ಸೊ ಇದರಿಂದ ಏನಂತಂದರೆ 10 ಲಕ್ಷ ಕ್ಯಾಪಿಟಲ್ಲು 15 ಲಕ್ಷ ಕ್ಯಾಪಿಟಲ್ಲು 20 ಲಕ್ಷ ಕ್ಯಾಪಿಟಲ್ ಇರೋರಿಗೆ ಏನು ಪ್ರಾಬ್ಲಮ್ ಆಗಲ್ಲ. 1 ಲಕ್ಷ ಕ್ಯಾಪಿಟಲ್ ಇರೋರಲ್ಲಿ ಸೆಲ್ ಮಾಡ್ತಾ ಇರೋರು ಪ್ಯೂರ್ ರಿಟೇಲ್ ಟ್ರೇಡರ್ಸ್ಗಳು ಬರೀ 1 ಲಾಟಲ್ಲಿ ಮಾಡ್ತಾ ಇರೋರು ಆಪ್ಷನ್ ಸೆಲ್ಲಿಂಗ್ನ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಮತ್ತೆ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ, ಆಪ್ಷನ್ ಬೈಯರ್ಸ್ಗಳಿಗೂ ಇದರಿಂದ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಯಾಕೆ ಅಂತಂದರೆ ಆಪ್ಷನ್ ಬೈಯರ್ಸಿಗೆ ಇವಾಗ ನಾರ್ಮಲಾಗಿ ATMsಗಳನ್ನೆಲ್ಲ ಬೈ ಮಾಡೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಒಂದು 5,000 ಬೇಕಾಗಿರುತ್ತೆ. ಓಕೆ, 5,000. ಸೊ ಇವಾಗ ಏನಾಯ್ತೈತೆ ಲಾಟ್ ಸೈಜು ಇನ್ಕ್ರೀಸ್ ಮಾಡಿರೋದ್ರಿಂದ ಅವ್ರಿಗೂ 3x ಬೇಕಾಗೋ ಚಾನ್ಸಸ್ ಇರ್ತೈತೆ. ಅಂದರೆ 15,000 ಬೇಕು ಅಂತ ಹೇಳ್ತಾರೆ. 15,000 ಆ ರೇಂಜಿಗೆ ಬೇಕಾಗೋ ಚಾನ್ಸಸ್ ಇರ್ತೈತೆ. ಆವಾಗ ರಿಟೇಲ್ ಪೀಪಲ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ATMಲ್ಲಿ ಬೈ ಮಾಡೋದ್ಕಿಂತ ಅವ್ರು ಏನು ಮಾಡ್ತಾರೆ OTMsಲ್ಲಿ ಹೋಯ್ತಾರೆ. ಸೊ ಯಾಕೆ ರಿಟೇಲರ್ಸ್ಗಳೆಲ್ಲ ಬರೀ ಆಪ್ಷನ್ ಬೈಯಿಂಗ್ ಜಾಸ್ತಿ ಮಾಡೋರೆಲ್ಲ ಏನು ಮಾಡ್ತಾರೆ ಬರೀ 10,000 ಕ್ಯಾಪಿಟಲ್ ಇನ್ಕಮ್ ಬರೋರು ಬರೀ ಅಷ್ಟೇ ಇರೋದು, ಅದರಲ್ಲೇನೋ ನಾನು 1 ಲಕ್ಷ ಮಾಡಬೇಕು ಅಂತ ಬರೋರು ಅವ್ರಿಗೆಲ್ಲ ಏನಾಯ್ತೈತೆ ಬರೀ 1 ಲಾಟ್ ATM ಬೈ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಅವಾಗ ಏನಾಗೈತೆ OTMಗೆ ಹೋಗ್ಬೇಕಾಯ್ತೈತೆ. ಸೊ OTMಗೆ ಹೋಗೋದ್ರಿಂದ ಅವ್ರೇನು ಮಾಡ್ತಾರೆ ಅವ್ರಿಗೆ ಪ್ರಾಬಿಲಿಟಿ ಆಫ್ ವಿನ್ನಿಂಗು ಕಡಿಮೆ ಇರುತ್ತೆ. ಸೊ ಇದರಿಂದ ಏನಾಯ್ತಾರೆ ರಿಟೇಲ್ ಪೀಪಲ್ಸ್ಗಳು ಯಾರು 10,000 ಆಪ್ಷನ್ ಬೈಯಿಂಗ್ ಮಾಡ್ತಾ ಇರ್ತಾರೆ ಅವರು ಮತ್ತೆ ಚಾನ್ಸಸ್ ಜಾಸ್ತಿ ಇರ್ತೈತೆ ದುಡ್ಡು ಕಳ್ಕೊಳ್ಳೋದು. ಸೊ ಇದರಿಂದ ಏನು ಅಂತಂದರೆ ದೊಡ್ಡ ಅಮೌಂಟ್ ಜಾಸ್ತಿ ಇದ್ದವ್ರು ಮಾತ್ರನೇ ಆಪ್ಷನ್ ಸೆಲ್ಲಿಂಗಿಗೆ ಬರಬೇಕು ಅಂತ ಏನು ಗೈಡ್ಲೈನ್ಸ್ ಐತಲ್ಲ ಸೆಬಿದು, ಸೊ ಅದು ಫುಲ್ಫಿಲ್ ಆಗೋದು. ಬಟ್ ರಿಟೇಲ್ ಟ್ರೇಡರ್ಸ್ಗಳು ಯಾರು ಗ್ಯಾಮ್ಲಿಂಗ್ ಮೈಂಡ್ಸೆಟ್ಟಿಂದ ಸ್ವಲ್ಪ ಆಪ್ಷನ್ ಬೈಯಿಂಗು ಕಡಿಮೆ ಲಾಟ್ಸ್ ಕಡಿಮೆ ದುಡ್ಡಲ್ಲಿ ಏನು ಮಾಡ್ತಾ ಇರ್ತಾರೆ ಅದ್ರಲ್ಲಿ ಜಾಸ್ತಿ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅಂದರೆ ಆಪ್ಷನ್ಸ್ ಬೈಯರ್ಸು ಏನು ಮಾಡಿದ್ರು ಕಳ್ಕೊತಾರೆ. ಹೌದು, ಸೊ ಕಳ್ಕೋಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ ಆದರೂ ಕಳ್ಕೊತಾರೆ ಅನ್ನೋದನ್ನ ಹೇಳ್ತಾ ಇದ್ದೀರಾ. ಯಾವತ್ತೂ ನೀವು ಸೆಬಿ ಯಾವ ಥರ ರೂಲ್ಸ್ ಮಾಡುತ್ತೆ ಅಂತಂದರೆ ಆಪ್ಷನ್ ಸೆಲ್ಲರ್ಸಿಗೆ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಆಗಬೇಕು. ಓಕೆ, ಸೊ ಮತ್ತು ಅದರಿಂದ ಗೌರ್ಮೆಂಟಿಗೂ ಸ್ವಲ್ಪ ಇನ್ಕಮ್ ಜನರೇಟ್ ಆಗಬೇಕು. ಸೊ ಆ ಎರಡೂ ಕಂಡೀಷನ್ ಇಟ್ಕೊಂಡು ಅವರು ರೂಲ್ಸ್ನ ಮಾಡೋದು. ಸೊ ಏನೇ ರೂಲ್ಸ್ ಹೊಸ್ದಾಗಿ ಬಂದ್ರೂ
ಅದು ಸ್ವಲ್ಪ ಆಪ್ಷನ್ ಬೈಯರ್ಸ್ಗೆ ಎಗೇನೆಸ್ಟ್ ಆಗಿ ಆದರೂ ಅವ್ರು ಬಿಡಲ್ವಲ್ಲ, ಟ್ರೇಡ್ ಬಿಡಲ್ವಲ್ಲ. ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ನೋಡ್ದಂಗೆ ನೀವು ಆಪ್ಷನ್ಸ್ ಬೈಯರ್ಸ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡಿದ್ರೆ, ನಿಮಗೆ ಆಪ್ಷನ್ ನಾಲೆಜ್ ಇಲ್ಲ ಅಂತಂದ್ರೆ ಆಪ್ಷನ್ ಬೈಯಿಂಗ್ ಆಗಲಿ ಸೆಲ್ಲಿಂಗ್ ಆಗಲಿ ಮಾಡೋಕೆ ಹೋಗಬೇಡಿ. ನಿಮಗೆ ಆಪ್ಷನ್ ಕಲಿಬೇಕು ಅಂತ ಏನಾದ್ರು ಇದ್ರೆ ನಮ್ಮ TD ಅಕಾಡೆಮಿ ಸ್ಟಾಕ್ ಮಾರ್ಕೆಟ್ ನಂಬರ್ 1 ಕೋಚಿಂಗ್ ಸೆಂಟರ್ ಇದೆ ನಿಮಗೋಸ್ಕರ. ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ, ಆಪ್ಷನ್ ಕ್ಲಾಸ್ನ ಧೈರ್ಯವಾಗಿ ಕಲೀರಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.